ಮಾನವ ಮೂಲತಃ ಅಲೆಮಾರಿ. ತನ್ನ ದಿನದ ಆಹಾರವನ್ನು ಹುಡುಕುತ್ತಾ ಅಲೆದಾಡುತ್ತಿದ್ದ ಮಾನವ ಇಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ಉತ್ಪಾದನಾ ಮೂಲಗಳಾಗಿ ಪರಿವರ್ತಿಸಬಹುದು ಎಂದು ಅರಿತುಕೊಳ್ಳುವುದರೊಂದಿಗೆ ಒಂದು ನೆಲೆ ಕಂಡುಕೊಂಡ. ಕೃಷಿಯ ಅಭಿವೃದ್ಧಿಯೊಂದಿಗೆ ಒಂದು ಕಡೆ ಸ್ಥಿರಗೊಳ್ಳತೊಡಗಿದ. ನೆಲ, ಜಲ, ವನ ಸಂಪನ್ಮೂಲಗಳನ್ನು ತನ್ನ ಬದುಕಿಗೆ ಬಳಸುತ್ತಾ ಅದರ ಸುಖ ಅನುಭವಿಸುತ್ತಾ ಬಂದ. ಈ ಭೂಮಿ ಮನುಷ್ಯನ ಅವಶ್ಯಕತೆಗಳನ್ನು ಪೂರೈಸಬಲ್ಲದು, ದುರಾಸೆಗಳನ್ನಲ್ಲ. ಆದರೆ ಬುದ್ಧಿವಂತನಾದ ಮಾನವ ನಾಗರಿಕತೆಯ ಆವಿಷ್ಕಾರದೊಂದಿಗೆ ಪ್ರಕೃತಿಯ ಮೇಲೆ ಸವಾರಿ ಮಾಡತೊಡಗಿದ. ದಟ್ಟ ಅರಣ್ಯಗಳನ್ನು ಬೋಳು ಮಾಡಿದ, ಹಸಿರನ್ನು ಹಾಳುಗೆಡವಿದ. ನೀರು, ಗಾಳಿ, ಪರಿಸರ ದಿಕ್ಕು ತಪ್ಪಿತು. ಪ್ರಕೃತಿಯ ಈ ಏರುಪೇರು ನೇರವಾಗಿ ಎರಗಿದ್ದು ಕೃಷಿಯ ಮೇಲೆ. ಮಳೆ ಮರೆಯಾಗಿ ನೀರಿನ ಝರಿ ಬತ್ತಿ ಹೋಗಿ ಕೃಷಿ ಭೂಮಿ ಬಂಜರಾಯಿತು. ಕೃಷಿಯನ್ನೇ ನಂಬಿದ್ದ ಬಡ ರೈತ ಕಂಗಾಲಾದ. ಒಂದೆಡೆ ಹೊಸ ಯೋಜನೆಗಳಿಗೆ ಕೃಷಿ ಭೂಮಿಯನ್ನು ಕಳೆದುಕೊಂಡರೆ ಇನ್ನೊಂದೆಡೆ ಇರುವ ಭೂಮಿಯಲ್ಲೂ ಬೆಳೆ ತೆಗೆಯಲಾಗದೆ ಸಾಲದ ಮೊರೆ ಹೋದ. ಆಧುನೀಕರಣದ ಪ್ರಕ್ರಿಯೆಯಲ್ಲಿ ಅಸ್ವಾಭಾವಿಕ ಉತ್ಪಾದನಾ ವಿಧಾನಗಳು ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾದ ಕೃಷಿ ಮತ್ತು ಕೃಷಿಯಾಧಾರಿತ ಜೀವನ ಕ್ರಮದ ಮೇಲೆ ಗಂಭೀರ ಧಕ್ಕೆಯುಂಟು ಮಾಡಿತು. ಇದರಿಂದ ಗ್ರಾಮೀಣ ಜನತೆಗೆ ಬದುಕಿನ ಹೊಸ ಹುಡುಕಾಟ ಅನಿವಾರ್ಯವಾಯಿತು. ಪಯಣ ಹೊರಟಿದೆ ಬದುಕು ದೂರ ದೂರಕ್ಕೆ, ಎನಿತು ತಿಳಿಯದ ನಡಿಗೆ ನೀಲದಾರಿಗೆ. ಪಯಣ ಹೊರಟಿದೆ ಬದುಕು ದೂರ ದೂರಕ್ಕೆ, ಎನಿತು ತಿಳಿಯದ ನಡಿಗೆ ನೀಲದಾರಿಗೆ. ಮಳೆಗಾಲಕ್ಕೆ ಭೂಮಿ ಬೆಳುವಂಗಿಲ್ಲ, ಹಾಕಿದ ಪೀಕ್ ಬರುವಂಗಿಲ್ಲ. ಏನು ಮಾಡೋದು? 4,000 3,000 ಭೂಮಿಗೆ ಖರ್ಚು ಮಾಡಿದ್ರೆ ಅದ್ರದ್ದು ಉತ್ಪನ್ನ ಇಲ್ಲ. ಉತ್ಪನ್ನ ಇಲ್ಲದಕ್ಕೆ ಈ ದೇಶಕ್ಕೆ ಬರೋದು. ಹೀಗೆ ನೆಲೆ ಅರಸಿ ಬಂದ ಮಂದಿ ಮನುಷ್ಯ ವಾಸಕ್ಕೆ ಯೋಗ್ಯವಲ್ಲ ಎಂದು ಪರಿಗಣಿಸಲ್ಪಟ್ಟ ಮಹಾನಗರಗಳ ಕೊಳೆಗೇರಿಗಳಲ್ಲಿ, ಬಟಬಯಲುಗಳಲ್ಲಿ ಬದುಕು ಕಂಡುಕೊಳ್ಳುವ ಪ್ರಯತ್ನ ಆರಂಭಿಸಿದರು. ಅದು ಈ ವರ್ಷ ಎಲ್ಲ ತುಂಬಾ ಬರ ಬಿದ್ದೈತ್ರಿ ಅಲ್ಲಿ ಊರಿನಲ್ಲಿ. ಈ ವರ್ಷ ಆಗೆಲ್ಲ ತುಂಬಾ ಚೆನ್ನಾಗಿತ್ತು. ಈ ವರ್ಷ ಎಲ್ಲ ಮಳೆ ಗಿಳಿ ಆಗ್ಲಿಲ್ಲಲ್ಲ. ಈಗೆಲ್ಲ ಜನ ನಮ್ಮ ಜನ ಎಲ್ಲ ಈಚೆ ಬಂದಿದ್ದಾರೆ. ಎಲ್ಲ ಜನ ಕಷ್ಟ ಇದೆ. ಒಂದು ಕಡೆ ನೆಮ್ಮದಿಯಾಗಿ ವಾಸ್ತವ್ಯ ಹೂಡಲು ಇವರಿಗೆ ಸಾಧ್ಯವಾಗುವುದಿಲ್ಲ. ಅಲೆದಾಟ ಎಂದು ತಪ್ಪುವುದಿಲ್ಲ. ಇರ್ಲಿಕ್ಕೆ ಬಿಡೋದಿಲ್ಲ ಪೊಲೀಸ್ನವರು, ಟೆಂಟ್ ಹಾಕ್ಲಿಕ್ಕೆ ಬಿಡೋದಿಲ್ಲ. ಗೌರ್ಮೆಂಟ್ ಜಾಗದಲ್ಲಿ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ಕೂರಬಾರ್ದಂತ ಓಡಿಸ್ತಾರೆ. ಆಗ ಓಡಿಸಿದಾಗ ಊರು ಬಿಟ್ಟು ಊರಿಗೆ ಹೋಗ್ತಾ ಇರ್ತಾರೆ ಇವರು. ಈ ಅಲೆದಾಟದ ಮಧ್ಯೆಯೇ ತಮ್ಮ ಬದುಕನ್ನು ಕಂಡುಕೊಳ್ಳಲು ಶ್ರಮಿಸುತ್ತಾರೆ. ಅಲ್ಲಿ ಇಲ್ಲಿ ಅಲೆದು ಕೆಲಸ ಮಾಡಿದರೂ ಇವರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದಿಲ್ಲ. ಇಲ್ಲಿ ಹೊಕ್ಕೇವ್ರಿ. ಹೋದ್ರು ಎಂತ ಕೆಲಸನ ಸರಿಯಾಗಿ ಕೊಡುದಿಲ್ಲ. ವಾರದಾಗ 2 ಕೆಲಸ 3 ಕೆಲಸ, ಅದು ದುಡಿದು ಸಂಬಳನೂ ಇಲ್ಲ.
4 ಮಕ್ಕಳು 5 ಮಕ್ಕಳು ಕಟ್ಕೊಂಡು ನಾವು ಈಗ ಜೀವ ಬದುಕಿಸ್ಬೇಕಾದ್ರೆ ಒಂದು ಎಲ್ಲಾದ್ರೂ ದಣಿ ಅವರು ರೈಟ್ರು ಯಾರಾದ್ರೂ ಬಾ ಅಂತ ಕರೀತಾರೆ, ಹೋಗ್ತೀವಿ ನಾವು. ಹೋಗುವಾಗ ಅವರೊಂದು ಒಳ್ಳೆ ರೀತಿಯಿಂದ ಕರ್ಕೊಂಡು ಹೋಗಿ ನಮ್ಗೆ ಸಂಬಳ ಕೊಟ್ಟರೆ ಚಿಂತೆ ಇಲ್ಲ, ನಮಗೆ ಭಯ ಆಗ್ತದೆ. ಅವ್ರು ಕೊಡ್ತಾರ ಇಲ್ಲ ಯಾವುದಕ್ಕಾದ್ರೂ ಏನಾದರೂ ಒಂದು ನಮ್ಗೆ ಏನಾದರೂ ಗಲೀಜು ಮಾತಾಡ್ತಾರ ಅಂತ ನಮಗೆ ಭಯ ಆಗ್ತದೆ. ಅಲ್ಲಿಗೆ ಹೋಗಿ ಅದು ಸಿಗ್ಲಿಲ್ಲ ಅಂದ್ರೆ ಇಲ್ಲ ಸರ್, ಮತ್ತೆ ಪುನಃ ಅದು ಸಿಗ್ಲಿಲ್ಲ ಅಂದ್ರೆ ಮಕ್ಕಳಿಗೆ ನಾವು ಹೇಗೆ ಸಾಗಿಸ್ಬೇಕಂತ ರಾತ್ರಿ ಆಗಲಿ ನಮ್ಮ ಕಣ್ಣಿಗೆ ನಿದ್ರಿನೇ ಇಲ್ಲ. ಕಷ್ಟನೇ ರೀ. ಮತ್ತು ಈ ವರ್ಷಿನ ಕಾಲಕ್ಕೆ ಎಲ್ಲಿ ದುಡ್ಕಿನೇ ಇಲ್ಲ, ಅದು ದುಡ್ದು ಸಂಬಳ ಸಾಕೊಡವಲ್ರು. ಅಲ್ಲೊಂದು 15-20 ದಿವಸ ಆಯ್ತು ರೀ, ಈಗ ಮಾಡಿ ಸಂಬಳನ ಸಿಗ್ಲಿಲ್ಲ. ತಪ್ಪಸ್ಕೊಂಡು ಹೋಗ್ಬಿಡ್ತಾನ್ರಿ, ಇರೋದೇ ಅಲ್ಲಿ ಹುಡ್ಕ್ಯಾಡಿದ್ರಿ. ಈಗ ಬಾ ಅಂತ ಹೇಳ್ತಾನೆ, ಅಲ್ಲಿ ಕಾಕೋತ ಕುಂದ್ರದು ಕೆಲಸ ಮಾಡು ಸ್ವಲ್ಪ ಜನ, ಅವ್ನು ಓಡ್ಕೊಂಡು ಹೋಗ್ಬಿಡ್ತಾನೆ. ಸಿಗುದೇ ಇಲ್ಲ, ಅವ್ನ ರೂಮ್ ಯಾವ್ದಾರ ಒಂದು ತೋರಿಸ್ತಾನ, ಇದಲ್ಲ ರೂಮ್ ಹೋಗಿ ಅಂತ ಮುಂದೆ ಹೇಳ್ತಾನೆ. ಕಡಿಮೆ ಕೂಲಿಗೆ ಸಿಗುವ ಶ್ರಮ, ದುಡಿದ ಕೂಲಿಯನ್ನು ಕೇಳಲಾಗದ ಅವರ ಅಸಹಾಯಕತೆ ಇವೆಲ್ಲವೂ ದುಡಿಸುವವರಿಗೆ ಪೂರಕವಾಗಿರುವುದರಿಂದ ವಲಸೆಯಂತಹ ವ್ಯವಸ್ಥೆಗಳು ಮುಂದುವರಿಯುತ್ತಲೇ ಇರುತ್ತದೆ. ಈ ಸುಳಿಯಲ್ಲಿ ಸಿಕ್ಕಿ ಹೆಚ್ಚು ಸಂಕಷ್ಟಕ್ಕೊಳಗಾಗುವವರು ಮಹಿಳೆಯರು ಮತ್ತು ಮಕ್ಕಳು. ಸಮಾಜದ ಸಮಭಾಗವಾದ ಮಹಿಳೆ ನಾಗರಿಕತೆಯ ಭರಾಟೆಯಲ್ಲಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿದ್ದು ವಲಸೆ ಇದನ್ನು ಇನ್ನಷ್ಟು ತೀವ್ರಗೊಳಿಸಿದೆ. ಆಕೆ ಯಾವತ್ತೂ ಇತರ ಮಹಿಳೆಯರಿಗಿಂತ ಹೆಚ್ಚು ಅಭದ್ರ. ಒಂದು ಕಡೆ ತನ್ನ ಹಾಗೂ ತನ್ನ ಕುಟುಂಬದ ಉಳಿವಿಗಾಗಿ ಕಠಿಣವಾಗಿ ದುಡಿಯುವ ಮಹಿಳೆ, ಇನ್ನೊಂದು ಕಡೆ ಮನೆಯೊಳಗಿನ ಹೊಣೆಯನ್ನು ನೋಡಿಕೊಳ್ಳಬೇಕು. ಸದಾ ಅಪಹರಿಸಲ್ಪಡುತ್ತಿರುವ ತನ್ನ ಶ್ರಮದ ಮಧ್ಯೆ ಸಿಕ್ಕಿದ ಕೂಲಿಯಲ್ಲಿ ತನಗೆ ಬೇಕಾದ್ದನ್ನು ಬೇಯಿಸಿ ತಿನ್ನುವ ವ್ಯವಸ್ಥೆಯೂ ಇಲ್ಲ. ಅಡಿಗೆಗೆ ಬೇಕಾದ ಪರಿಸರವಾಗಲಿ ಸವಲತ್ತುಗಳಾಗಲಿ ಆಕೆಗಿಲ್ಲ. ಒಂದು ತೊಟ್ಟು ನೀರಿಗೂ ಆಕೆ ಪರದಾಡಬೇಕು. ಇಲ್ಲೇ ಬಾಯಿ ಐತ್ರಿ, ಅವ್ರು ಕೊಡ್ಬೇಕಲ್ಲ ದನಿಯರು. ನೀರು ಸ್ವಲ್ಪ ಕಷ್ಟ ಐತ್ ಬಿಡ್ರಿ, ಅವನು ಕೊಡಾಕ ಸ್ವಲ್ಪ ಇದನ್ನ ಮಾಡ್ತಾನ, ಹಂಗ ಉದ್ರಾಡ್ತಾನ. ಒಂದೊಂದ್ಸಲ ಬಾಯಿ ಹಗ್ಗ ತೆಗೆದಿಡ್ತಾನ, ಒಂದೊಂದ್ಸಲ ಕೊಟ್ಟಿರ್ತಾನ. ಅವನು ಅವಾಗಲೇ ಈಟ ಪಾತ್ರೆ ಎಲ್ಲ ತುಂಬಿಟ್ಕೊಂಡಿರ್ತೀವಿ ಅವಾಗನ. ಮತ್ತೆ ಎಲ್ಲೆಲ್ಲ ಇದ್ದಲ್ಲಿ ಹೋಗಿ ತರ್ಬೇಕು, ಅಲ್ಲಿ ತೆಳಗ್ ಹೋಗ್ವಿ, ಅದ್ರಕ್ಕಿಂತ ತೆಳಗ್ ಹೋಗ್ಬೇಕ್ರಿ. ಮತ್ತೆ ಅಲ್ಲಿಂದ ತರ್ಲಿಕ್ಕೆ ಅಂದ್ರೆ ಬಾರಿ ಕಷ್ಟ ಆಗ್ತದೆ. ಅಲ್ಲಿ ನೀವು ಇದ್ರಲ್ಲಿ ನೀರ್ ಬರ್ತದೆ ಕಲ್ಲಲ್ಲಿ, ಅದ್ ನೀರ್ ಹೋಗಿ ತಗೊಂಡ್ಬರ್ಬೇಕ್ರಿ. ಅದನ್ನ ತಗೊಂಡ್ಬಂದು ಉಪಯೋಗಿಸ್ಬೇಕು. ವಲಸಿಗ ಮಹಿಳೆಯರಿಗೆ ಎಂದೂ ತಮ್ಮ ಖಾಸಗಿ ಬದುಕು ಲಭ್ಯವಾಗುವುದಿಲ್ಲ. ಖಾಸಗಿತನವೇ ಸಿಗದ ಈ ಮಹಿಳೆಯರಿಗೆ ಹೆರಿಗೆಯಾಗಲಿ ಮುಟ್ಟಾಗಲಿ ಎಲ್ಲವೂ ಸಾರ್ವಜನಿಕವೇ. ರಸ್ತೆ ಬದಿಯಲ್ಲೇ ತೊಟ್ಟಿಲು ತೂಗಬೇಕು. ಆಕೆಯ ಆರೈಕೆಯನ್ನು ಆಕೆಯೇ ನೋಡಿಕೊಳ್ಳಬೇಕು. ತಪ್ಪಿದರೆ ಚಿಕ್ಕ ಮಕ್ಕಳು ಸಹಕರಿಸಬೇಕು. ಅವರೇ ಹೆರಿಗೆಯಾಗಿ ಅವರೇ ಅಡಿಗೆ ಮಾಡ್ಕೊಂಡು ತಿಂದು, ಅವರೇ ಬಟ್ಟೆ ಹೊಕ್ಕೊಂಡು, ಅವರೇ ಸ್ನಾನ ಮಾಡೋರು ಸಹ ಇದ್ದಾರೆ. ಅವರೇ ಸೊಂಟಿಗೆ ಬಟ್ಟೆ ಕಟ್ಟಿಕೊಂಡು ಅವರೇ ಸ್ನಾನ ಮಾಡಿಸಿ, ಅವರೇ ಮಗುಗೂ ಸಹ ಸ್ನಾನ ಮಾಡ್ತಾರೆ, ಅವರು ಸಹ ಸ್ನಾನ ಮಾಡ್ತಾರೆ. ಮಾತ್ರವಲ್ಲ, ಹಸಿ ಬಾಣಂತಿಯು ಕಠಿಣವಾಗಿ ದುಡಿಯಬೇಕು. ಸ್ವಲ್ಪ ಅಲ್ಲಿ ಕೆಲಸ ಮಾಡೋಕೆ ಹೋಗುವಾಗ ಬರುವುದು, ಅದಕ್ಕೆ ಎದೆ ಹಾಲು ಕುಡಿಸಿ ಅವ್ರು ಸ್ವಲ್ಪ ಬಬ್ಬಿ ಹಾಕಿದ್ರೆ ಮತ್ತೆ ಹೋಗಿ ಅಲ್ಲಿ ಕೆಲಸ ಮಾಡೋದು. ಯಾವುದೇ ರಕ್ಷಣೆಯಾಗಲಿ ಆರೋಗ್ಯದ ಖಾತರಿಯಾಗಲಿ ಇಲ್ಲದೆ ಸದಾ ಆತಂಕ ಮತ್ತು ಭಯದ ನಡುವೆ ಈ ಮಹಿಳೆಯರು ಮತ್ತು ಮಕ್ಕಳು ಬದುಕುತ್ತಿದ್ದಾರೆ. ರಸ್ತೆಯಲ್ಲೇ ಚಿಕ್ಕ ಮಕ್ಕಳನ್ನು ಬಿಟ್ಟು ದುಡಿಯುವ ಮಹಿಳೆಗೆ ಒಂದು ಕಡೆ ಶ್ರಮ, ಇನ್ನೊಂದು ಕಡೆ ಮಾನಸಿಕ ತೊಳಲಾಟ. ತನ್ನದಲ್ಲದ ತನ್ನವರಿಲ್ಲದ ಪರಿಸರದಲ್ಲಿ ಹಬ್ಬ, ಮದುವೆ, ಋತುಮತಿ ಯಾವುದೇ ಆಗಲಿ ಆಕೆಗೆ ಆಕೆಯ ಸಂಸ್ಕೃತಿಯಂತೆ ಬದುಕಲಾಗುವುದಿಲ್ಲ. ಸದಾ ಕಾಡುವ ಪರಕೀಯತೆಯ ಜೊತೆಗೆ ಕಿರುಕುಳದ ಭೀತಿ,
ಬಿಡುವೇ ಇಲ್ಲದ ನಿರಂತರ ದುಡಿಮೆಯ ಮಧ್ಯೆ ಉಸಿರು ಬಿಡಲು ಬಿಡುವು ಮಾಡಿಕೊಂಡರು ಬೈಗುಳ, ಜೊತೆಗೆ ಹೊಡೆಯಲು ಹೇಸದ ಮೇಲ್ವಿಚಾರಕರು. ಈ ಬವಣೆಯಲ್ಲಿ ಬೆಂದು ಹೋಗುವ ಮಹಿಳೆಯರ ಸ್ಥಿತಿ ಇದಾದರೆ ಮಕ್ಕಳ ಪಾಡು ಇನ್ನಷ್ಟು ಭೀಕರ. ಸುಂದರ ನಾಳೆಗಳ ಕನಸು ಕಾಣುತ್ತಾ ಭವಿಷ್ಯದ ಅರಿವಿಗೆ ಏಣಿ ಏರುತ್ತಾ ನಲಿಯಬೇಕಾದ ಮಕ್ಕಳು ಕಠಿಣವಾದ ದುಡಿಮೆಯಲ್ಲಿ ತೊಡಗಿ ಬಾಲ್ಯವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. 10 ವರ್ಷದ ಮೇಲ್ಪಟ್ಟ ಮಕ್ಕಳೆಲ್ಲ ಕೆಲಸಕ್ಕೆ ಹಚ್ಚಿದ್ದಾರೆ. ಅಲ್ಲೇ ಇಲ್ಲೇ ಮನೆ ಕೆಲಸಕ್ಕೆ ಅಲ್ಲೇ ಹೋಗ್ತಾರೆ. ಅದು ಹೋದ್ರೆ ಏನೋ ಅವ್ರಿಗೆ ಕಂಟನಿ ಮನೆ ಕೆಲಸ ಮಾಡಿ ಊಟ ಮಾಡ್ಬೇಕನ್ನೋದು ಸಿಗೋದಿಲ್ಲ ಸರ್. ಅದು 1 ತಿಂಗಳಲ್ಲೇ 4 ದಿವಸ ಮನೆ ಕೆಲಸ ಕೊಟ್ಟರೆ 4 ದಿವಸ ಬಿಡ್ಬೇಕು. ಅದು 4 ದಿವಸ ಅದು ಜೀವನ ಸಾಗಿಸ್ಬೇಕಂತೇಳಿ ಮಕ್ಕಳಿಗೆಲ್ಲ ನಾವು ಹೊಡೆದು ಬಡ್ದು ಕಳಿಸ್ತೀವಿ ಸರ್. ಒಂದು ಮನೇಲಿ ಪಾತ್ರೆ ತೊಳೆಯೋದು, ಒಂದು ಮನೇಲಿ ಕಸ ಗುಡಿಸಿ ನೆಲ ಒರೆಸಿ ಬಟ್ಟೆ ತೊಳೆದ್ಬೇಕು. ಇದು ಪಾತ್ರೆ ತೊಳೆಯೋದು ಏನಾರು ಸೋಪು ಅದರಲ್ಲಿ ಇದ್ರೆ ಬೈತಾರೆ. ಮಗಳಿಗೆ ಈಗ 12-13 ವರ್ಷ ಬಿಡ್ರಿ. ಈಗ ಅವಳು ಮದುವೆ ಮಾಡಿ ಕೊಟ್ರೆ ನಮ್ಗೆ ದುಡಿಯಾರ ಇಲ್ಲ. ನನ್ನ ನೋಡಿ ಈಗ ದಮ್ ಸೇರೈತ್ರಿ. ಗಂಡ ಅವನು ದುಡಿತಾನ್ರಿ, ದುಡಿದ್ರೆ ಅವನೊಂದು ಖರ್ಚಿಗೆ ಆಗೋದಿಲ್ಲ, ಕುಡಿದು ಕಲ್ತದಲ್ರಿ. ಆಗ ಮೈತ್ನಂದರ ಮದುವೆ ಎಲ್ಲ ಮಾಡ್ಲಿಕ್ಕೆ ಹೋಗಿ ಇವಳು ಸಾಲಿ ಒಮ್ಮೆಗೆ ಈಚೆ ಬಂದು 3ನೇ ವರ್ಷಕ್ಕೆ ಹೋದಿರು ಊರಿಗೆ. ಆಗ ಮತ್ತೆ 4ನೇ ಕ್ಲಾಸ್ನಲ್ಲಿ ಕುಂದಿಸ್ಬಿಟ್ರು ಮಗಳನ್ನ. ಅವಳು ಎಂತ ಮಾಡಿದ್ಲು, ನಾನು ಅಲ್ಲಮ್ಮ ಸರ್ ಹೊಡಿತಿದಾರ, ಪೆಟ್ಟು ಕೊಡ್ತಾರ, ಹಾಗೆ ಹೀಗೆ ಅಂತೆಲ್ಲ ಹೇಳಲಿಕ್ಕತ್ತಿಲ್ಲ. ಆಗ ಬಿಟ್ಬಿಟ್ಲು ಅವಳು ಸಾಲಿನ. ಅವಳು ಈಗೇನು ಮನೆ ಕೆಲಸ ಮಾಡ್ತಾ ಜೀವನ ಮಾಡ್ತಾಳ್ರಿ. ಆಡುವ ಪ್ರಾಯದಲ್ಲಿ ಹಾರೆ ಹಿಡಿಯುತ್ತಾ ಶಿಕ್ಷಣ ಪಡೆಯುವ ವಯಸ್ಸಿನಲ್ಲಿ ಚಿಂದಿ ಹೆಕ್ಕುತ್ತಾ ತಮ್ಮನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಮಕ್ಕಳ ಹೆಸರಲ್ಲಿನ 106 ಯೋಜನೆಗಳ ಯೋಜನಾ ಪುಟಗಳಲ್ಲಿ ಕಣ್ಮರೆಯಾಗುತ್ತಿದ್ದಾರೆ. ವಲಸೆಯನ್ನು ಕಾಪಿಡುವ ವ್ಯವಸ್ಥೆಯ ಮುಂದಿನ ದಾಳಗಳಾಗುತ್ತಾರೆ. ಮನುಷ್ಯ ಬದುಕನ್ನು ನರಕಗೊಳಿಸುವ ಈ ವಲಸೆ ನಾಗರಿಕತೆಯ ಕರಾಳಬಾಹು. ಅದು ಇಂದು ಇವರನ್ನು ಆವರಿಸಿಕೊಂಡಿದೆ. ನಾಳೆ ನಮ್ಮ ನಿಮ್ಮ ಮನೆಗಳ ಕದ ತಟ್ಟುತ್ತದೆ. ಈ ಕರಾಳ ಭವಿಷ್ಯದ ಸಾಕ್ಷಿಗಳು ನೀವು. ಪಯಣ